ದೋಸಾ, ಇಡ್ಲಿ, ಸಾಂಬಾರ್, ಚಟ್ನಿ. ಆರ್ಸಿಬಿ ಮತ್ತು ಸಿಎಸ್ಕೆ ನಡುವಿನ ಪೈಪೋಟಿ ಕೇವಲ ಮೈದಾನಕ್ಕೆ ಸೀಮಿತವಾಗಿಲ್ಲ. ಈಗ ಇದು ದೋಸಾ ಇಡ್ಲಿವರೆಗೂ ಬಂದಿದೆ. ಏನಿದು ಕಾಂಟ್ರವರ್ಸಿ? ಪೂರ್ತಿ ವಿಡಿಯೋ ನೋಡಿ. ದೋಸಾ, ಇಡ್ಲಿ, ಸಾಂಬಾರ್, ಚಟ್ನಿ. ವಿವಾದ ಶುರುವಾಗಿದ್ದು ಕಳೆದ ವರ್ಷ ಜಿತೇಶ್ ಶರ್ಮಾ ಅವರ ಒಂದು ವಿಡಿಯೋದಿಂದ. ಆರ್ಸಿಬಿ ತಂಡದ ಜಿತೇಶ್ ಶರ್ಮಾ ಅವರು ದೋಸಾ, ಇಡ್ಲಿ, ಸಾಂಬಾರ್, ಚಟ್ನಿ ಅನ್ನೋ ಹಾಡನ್ನು ಹಾಡಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು. ಇದು ದಕ್ಷಿಣ ಭಾರತೀಯರನ್ನು ಅಪಹಾಸ್ಯ ಮಾಡ್ತಿದೆ ಅಂತ ಸಿಎಸ್ಕೆ ಫ್ಯಾನ್ಸ್ ಆಕ್ರೋಶ ಹೊರಹಾಕಿದ್ರು. ಇದಕ್ಕೆ ಪ್ರತಿಯಾಗಿ ಚೇಪಾಕ್ ಸ್ಟೇಡಿಯಂನಲ್ಲಿ ಜಿತೇಶ್ ಶರ್ಮಾ ಔಟ್ ಆದಾಗ ಅಲ್ಲಿನ ಡಿಜೆ ಅದೇ ಹಾಡನ್ನ ಪ್ಲೇ ಮಾಡಿದ್ರು. ಇತ್ತೀಚೆಗೆ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲೂ ಇದೇ ಹಾಡು ಪ್ಲೇ ಆಗಿದ್ದಕ್ಕೆ ಸಿಎಸ್ಕೆ ಮ್ಯಾನೇಜ್ಮೆಂಟ್ ಈಗ ಬಿಸಿಸಿಐಗೆ ಅಧಿಕೃತ ದೂರು ನೀಡಿದೆ. ಸಿಎಸ್ಕೆ ಪ್ರಕಾರ ಈ ಹಾಡು ತಮಿಳು ಸಂಸ್ಕೃತಿಯನ್ನ ಅಣಕಿಸುವಂತಿದೆ. ಒಬ್ಬ ಆಟಗಾರ ಅಥವಾ ಡಿಜೆ ಈ ರೀತಿ ಮಾಡೋದು ಸರಿನಾ? ನಿಮ್ಮ ಅಭಿಪ್ರಾಯ ಏನು ಅಂತ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಫಾಲೋ ಮಾಡಿ.